ಹರಿಹರ ವೀರಮಲ್ಲು ಬಳಿಕ ಪವನ್ ಕಲ್ಯಾಣ್ ನಡೆಸಿರುವ ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ. ಅದುವೇ ಓಜಿ. ಸ್ನೇಹಿತರೆ, 888 ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾನಯ್ಯ ನಿರ್ಮಾಣದ ಸುಜಿತ್ ನಿರ್ದೇಶನದ ಈ ಸಿನಿಮಾ ಬಿಡುಗಡೆಗೂ ಮುನ್ನವೇ ಸಾಕಷ್ಟು ನಿರೀಕ್ಷಣೆಗಳನ್ನು ಹುಟ್ಟು ಹಾಕಿತ್ತು. ಮಾಸ್ ಅವತಾರದಲ್ಲಿ ಮತ್ತೆ ಪವನ್ ಕಲ್ಯಾಣ್ ಕಾಣಿಸಿಕೊಂಡಿರೋದು ಅವರ ಅಭಿಮಾನಿಗಳಿಗೆ ಮತ್ತೆ ಕುತೂಹಲವನ್ನು ದುಪ್ಪಟ್ಟು ಮಾಡಿತ್ತು. ಸಾಹೋ ಸೋಲಿನ ಬಳಿಕ ಕಣ್ಮರೆಯಾಗಿದ್ದ ನಿರ್ದೇಶಕ ಸುಜಿತ್ಗೆ ಓಜಿ ಕಮ್ಬ್ಯಾಕ್ ಸಿನಿಮಾ. ಹಾಗೆ ರಾಜಕೀಯದಲ್ಲಿ ಮುಳುಗಿ ಹೋಗಿದ್ದ ಪವನ್ ಕಲ್ಯಾಣ್ಗೂ ಓಜಿ ವಿಭಿನ್ನ ಅನುಭವ ನೀಡಿದೆ. ಪವನ್ ಕಲ್ಯಾಣ್ ಮತ್ತೊಮ್ಮೆ ಮಾಸ್ ಅವತಾರದಲ್ಲಿ ಅಭಿಮಾನಿಗಳ ಮುಂದೆ ಬಂದಿರೋದು ಸಿನಿಮಾದ ಕ್ರೈಸ್ ಅನ್ನು ದುಪ್ಪಟ್ಟು ಮಾಡಿದೆ. ಕೊನೆಗೂ ನಿರೀಕ್ಷಿಸಿದ ಸಿನಿಮಾ ರಿಲೀಸ್ ಆಗಿದ್ದು ಓಜಿಯ ಕಥೆ ಏನು, ಸಿನಿಮಾದ ಪ್ಲಸ್ ಏನು ಮೈನಸ್ ಏನು? ಸಿನಿ ಪ್ರೇಮಿಗಳೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ರಿಕ್ವೆಸ್ಟ್, ಯಾರೆಲ್ಲ ನಮ್ಮ 888 ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆದರೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಇನ್ನು ಮುಂದೆ ನೋಟಿಫಿಕೇಶನ್ ಆಗಿ ಬರ್ತವೆ. ನೀಡಿದಂಥ ಆ ವಿಡಿಯೋಗಳನ್ನೆಲ್ಲ ನೋಡ್ಬೋದು, ಮತ್ತೆ ನಮಗೆ ಸಪೋರ್ಟ್ ಮಾಡ್ಬೋದು. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ. ಓಜನ್ ಗಂಭೀರ್ ಜಪಾನಿನ ಸಮುರಾಮ್ ಕುಲದ ಕೊನೆಯ ವಂಶಸ್ಥ. ಓಜಿಯನ್ನು ಸತ್ಯದೇವ್ ದತ್ತು ಪಡೆದಿದ್ದರಿಂದ ಅವನು ಮುಂಬೈಗೆ ಬರ್ತಾನೆ. ಸತ್ಯದೇವ್ ಕುಟುಂಬವನ್ನು ರಕ್ಷಿಸುವುದೇ ಓಜಿಯ ಬಹುಮುಖ್ಯ ಕೆಲಸ ಆಗುತ್ತೆ. ಸತ್ಯದೇವ್ ಅಥವಾ ಸತ್ಯದಾತ ಜಪಾನ್ನಿಂದ ತಂದ ಅಪಾರ ಚಿನ್ನವನ್ನು ವ್ಯಾಪಾರದಲ್ಲಿ ತೊಡಗಿಸಿ ತಮ್ಮಿಬ್ಬರು ಮಕ್ಕಳು ವೆಂಕಟ್ ಮತ್ತು ಶ್ಯಾಮ್ ಜೊತೆ ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾನೆ. ಒಂದು ದಿನ ಸತ್ಯದೇವ್ಗೆ ಮುಂಬೈನ ಬಂದರಿನಲ್ಲಿ RDX ಸಿಗುತ್ತೆ. ಇದು ಹೇಗೆ ಬಂತು? ಅದನ್ನು ತಂದವರು ಯಾರು? ಸತ್ಯದೇವ್ ಹಿರಿಯ ಮಗನನ್ನು ಓಜಿ ಕೊಂದಿದ್ದೇಕೆ? ಸಿನಿಮಾದ ಕಥೆ ಈ ಪ್ರಶ್ನೆಗಳ ಸುತ್ತುತ್ತಾ ಸಾಗುತ್ತಾ ಹೋಗುತ್ತೆ. ಓಜಿ ಅಲಿಯಾಸ್ ಪವನ್ ಕಲ್ಯಾಣ್. ಎಸ್ ಸ್ನೇಹಿತರೆ, ಪವನ್ ಕಲ್ಯಾಣ್ ಸ್ಟೈಲ್ ಹಾಗೂ ಮ್ಯಾನರಿಸಂಗೆ ಅಭಿಮಾನಿಗಳಿದ್ದಾರೆ. ಓಜಿ ಆ ಸ್ಟ್ಯಾಂಗ್ ಅನ್ನು ಮತ್ತೆ ನೋಡುವುದಕ್ಕೆ ಸಿಗುತ್ತೆ. ಈ ಸಿನಿಮಾದಲ್ಲಿ ಪವನ್ ಕಲ್ಯಾಣ್ ಮ್ಯಾನರಿಸಂ, ಡೈಲಾಗ್ ಡೆಲಿವರಿ ಹಾಗೂ ಸಾಹಸ ದೃಶ್ಯಗಳು ಗಮನ ಸೆಳೆಯುತ್ತವೆ. ಇಂತಹ ಚಿತ್ರಕ್ಕಾಗಿ ಇಷ್ಟು ದಿನ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಪವರ್ ಸ್ಟಾರ್ ಭರ್ಜರಿ ಮನರಂಜನೆ ಕೊಟ್ಟಿದ್ದಾರೆ. ಲವ್ ಸೀನ್ಗಳು ಹಾಗೂ ಸೆಂಟಿಮೆಂಟ್ ದೃಶ್ಯಗಳಲ್ಲಿ ಪವನ್ ಕಲ್ಯಾಣ್ ವಿಭಿನ್ನವಾಗಿ ನೋಡಬಹುದು. ಸಾಹೋ ಸೋಲಿನ ಬಳಿಕ ಸುಜಿತ್ ನಿರ್ದೇಶಿಸಿರುವ ಸಿನಿಮಾ ಓಜಿ ಸ್ಟೈಲಿಶ್ ಆಗಿದೆ. ಸ್ಟೈಲಿಶ್ ಬಾಸ್ ಕಥೆಯನ್ನು ಹೇಳಿದ್ದರೂ ಚಿತ್ರಕಥೆಯ ಬಗ್ಗೆ ಇನ್ನಷ್ಟು ಗಮನ ಹರಿಸಬೇಕಿತ್ತು. ಪಾತ್ರಗಳನ್ನು ಪರಿಚಯಿಸುವುದಕ್ಕೆ ಸುಜಿತ್ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಾರೆ ಅನಿಸುತ್ತೆ. ಪವನ್ ಎಂಟ್ರಿ ಬಳಿಕ ಓಜಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿಕೊಳ್ಳುತ್ತದೆ. ಆಕ್ಷನ್ ದೃಶ್ಯಗಳು ಇಂಟರ್ವಲ್ ಬ್ಲಾಕ್ ಬ್ಯಾಕ್ ಆಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ದ್ವಿತೀಯಾರ್ಧ ಸ್ವಲ್ಪ ಸ್ಲೋ ಅನಿಸುತ್ತೆ. ಹಾಗಾದ್ರೆ ಸ್ನೇಹಿತರೆ, ಈ ಸಿನಿಮಾದ ಪ್ಲಸ್ ಬಗ್ಗೆ ಹೇಳ್ಬೇಕಂದ್ರೆ ಪವನ್ ಕಲ್ಯಾಣ್ ಎಂಟ್ರಿ ಜೋರಾಗಿದೆ. ಸಿನಿಮಾ ಮೊದಲಾರ್ಧ ಎಂಗೇಜಿಂಗ್ ಆಗಿದೆ. ಇಂಟರ್ವಲ್ ಈ ಸಿನಿಮಾದ ಹೈಲೈಟ್. ಈ ಹಿಂದೆ ಪವನ್ ಕಲ್ಯಾಣ್ ನಡೆಸಿದ ಸಿನಿಮಾಗಳಿಗಿಂತ ಆಕ್ಷನ್ ಸೀನ್ ಜಬರ್ದಸ್ತ್ ಆಗಿದೆ. ಸ್ಟೈಲಿಶ್ ಆಕ್ಷನ್ ಸೀಕ್ವೆಲ್ ಅದ್ಭುತವಾಗಿದೆ. ಇಂಟ್ರೊಡಕ್ಷನ್, ಫೈಟಿಂಗ್, ಕಿಲ್ಲಿಂಗ್ ಆಗಿದೆ. ಇಮ್ರಾನ್ ಹಶ್ಮಿ ಎಂಟ್ರಿ ಸಖತ್ ಆಗಿದೆ. ಈ ಸಿನಿಮಾದ ಬಗ್ಗೆ ಮೈನಸ್ ಸ್ವಲ್ಪ ಹೇಳಬೇಕಲ್ವಾ? ಎಸ್, ಸುಜಿತ್ ಸ್ಟೈಲಿಶ್ ಕಥೆಯನ್ನು ಹೆಣೆದಿದ್ದರೂ ಚಿತ್ರಕಥೆಯಲ್ಲಿ ಹೆಣೆದಿದ್ದಾರೆ. ಮೊದಲಾರ್ಧ ಇಷ್ಟವಾಗಿದ್ದರೂ ದ್ವಿತೀಯಾರ್ಧ ಎಳೆದಂತಿದೆ. ಎಡಿಟಿಂಗ್ ಇನ್ನೂ ಶಾರ್ಪ್ ಆಗಬೇಕಿತ್ತು. ನಾಯಕಿ ಪ್ರಿಯಾಂಕಾ ಮೋಹನ್ ಪಾತ್ರ ಇನ್ನಷ್ಟು ಬೇಕಿತ್ತು ಅನಿಸುತ್ತೆ. ಭಜರಂಗಿ ಲೋಕಿಗೆ ಒಳ್ಳೆಯ ಪಾತ್ರ ಸಿಕ್ಕಿದರೂ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ. ಪ್ರಕಾಶ್ ರಾಜ್ ಹಾಗೂ ಅರ್ಜುನ್ ದಾಸ್ ಇಬ್ಬರು ಹೆಚ್ಚಾಗಿ ಬಳಸಿಕೊಂಡಿಲ್ಲ. ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಪವನ್ ಕಲ್ಯಾಣ್ ಓಜಿ ಸಿನಿಮಾ ಅಭಿಮಾನಿಗಳಿಗೆ ನಿರ್ಮಾಣ ಆಗಿರುವ ಸಿನಿಮಾ. ಪವನ್ ಕಲ್ಯಾಣ್ ಫ್ಯಾನ್ಸ್ಗೆ ಸಿಕ್ಕಾಪಟ ಇಷ್ಟ ಆಗುತ್ತೆ. ತಮ್ಮ ನಟನನ್ನು ಸ್ಟೈಲಿಶ್ ಮಾಸ್ ಅವತಾರದಲ್ಲಿ ನೋಡಿ ಎಂಜಾಯ್ ಮಾಡ್ತಾರೆ. ಕಥೆ ಹಾಗೂ ಚಿತ್ರಕಥೆಗೆ ಇನ್ನಷ್ಟು ಗಮನ ಕೊಟ್ಟಿದ್ದರೆ ಮಾಸ್ ಆಡಿಯನ್ಸ್ಗೆ ಇನ್ನಷ್ಟು ದುಪ್ಪಟ್ಟಾಗಿ ಇಷ್ಟ ಆಗ್ತಿತ್ತು. ಒಟ್ಟಿನಲ್ಲಿ
ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಫ್ಯಾನ್ಸ್ ಥಿಯೇಟರ್ ನಲ್ಲಿ ಹಬ್ಬದೂಟ ಅಂತಾನೆ ಹೇಳಬಹುದು. ಸ್ನೇಹಿತರೆ, ನನ್ನ ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮದೇನೇ ಅನಿಸಿಕೆ ಇದ್ರೂ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.